ಹಾಯ್ ಗೈಸ್, ವೆಲ್ಕಮ್ ಟು ಮೈ ಕಿಚನ್ 3878. ನಾವೀಗ ಬಿಸಿ ಬಿಸಿಯಾದ ಒಂದು ಹಲಸಿನ ಹಣ್ಣಿನ ದೋಸೆ ಮಾಡುವ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು: ಒಂದು ಕಪ್ಪು ಅಕ್ಕಿ, ಅದನ್ನು 3 ಗಂಟೆಗಳ ಕಾಲ ತೊಳೆದು ನೆನೆಸಿಟ್ಟಿದ್ದೇನೆ. ಅದಕ್ಕೆ ಒಂದು 7-8 ತೆಂಗಿನ ಸೊಳೆ ಮತ್ತು ಸ್ವಲ್ಪ ತೆಂಗಿನ ತುರಿ ಮತ್ತು ಸ್ವಲ್ಪ ಬೆಲ್ಲ, ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೇನೆ. ನಿಮಗೆ ರುಚಿಗೆ ಬೇಕು ಅಷ್ಟು ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಳುಮೆಣಸು, ಒಂದು 5-6 ಕಾಳುಮೆಣಸು, ಸ್ವಲ್ಪ ಓಮ, 2 ಏಲಕ್ಕಿಯನ್ನು ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿ ತರುವ. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ ಗೈಸ್, ಈಗ ದೋಸೆ ಮಾಡುವ. ಕಾವಲ್ಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನಾವು ದೋಸೆ ಹಾಕುವ. ಈಗ ದೋಸೆ ಮಾಡುವ. ಈಗ ದೋಸೆಯ ಅರ್ಧ ಬೆಂದಿದೆ ನೋಡುವ. ಬೆಂದ ನಂತರ ಸೈಡಿಗೆ ನಾವು ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡುವ. ಈಗ ದೋಸೆ ಸರಿಯಾಗಿ ಬೆಂದು ಬಂದಿದೆ. ಅದನ್ನೀಗ ಕವುಚಿ ಹಾಕುವ. ಈಗ ದೋಸೆ ಬೆಂದಿದೆ. ಈಗ ನಾವು ಅದನ್ನು ಇದಕ್ಕೆ ತೆಗೆಯುವ. ಈಗ ಎಲ್ಲ ದೋಸೆಯನ್ನು ರೆಡಿ ಮಾಡುವ. ಈಗ ಹೇಗೆ ನೋಡಿ, ಕ್ರಿಪ್ಸಿಯಾಗಿ ಕಾಣ್ತಾ ಇದೆ ದೋಸೆ. ಒಂದೊಂದು ದೋಸೆಯನ್ನು ಹಾಕಿದ್ದೇನೆ ನೋಡಿ ಗೈಸ್, ಹೇಗೆ ಕ್ರಿಪ್ಸಿಯಾಗಿ ಕಾಣ್ತದೆ. ಈಗ ಒಂದೊಂದೇ ದೋಸೆಯನ್ನು ಮಾಡುವ. ಎಲ್ಲ ದೋಸೆಗಳು ರೆಡಿಯಾಗಿದೆ ನೋಡಿ ಗೈಸ್. ಅದು ಬೆಲ್ಲ ಹಾಕೋದ್ರಿಂದ ಸೈಡ್ನಲ್ಲಿ ಕೆಂಪಾಗಿ ಕಾಣ್ತದೆ ನೋಡಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. Bye for watching our video.